ಆದರೆ ನಾನು ನನಗೆ ಒಂದು ಭಿಕ್ಷೆ ಕೇಳುತ್ತೀನಿ ರುದ್ರ. ಅದು ಇಲ್ಲ ಅಂತ ಹೇಳ್ಬೇಡ ರುದ್ರ, ಇಲ್ಲ ಅಂತ ಹೇಳಬೇಡ. ಕೇಳಿ ರುದ್ರ, ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಕೊಡು ರುದ್ರ. ಆಯ್ತು, ಏನ್ ಕೇಳ್ಬೇಕಂತ ಕೇಳಿ. ರುದ್ರ, ಸುತ್ತ 40 ಹಳ್ಳಿಯ ಜನರ ಮನೆತನದಲ್ಲಿ ನಮ್ಮ ಮನೆತನ ನ್ಯಾಯವಂತರ ಮನೆತನ, ಮಾನವಂತರ ಮನೆತನ. ಇಂತಹ ಮನೆತನದಲ್ಲಿ ಹುಟ್ಟಿದ ಮಗ ಇಂತಹ ಕೀಳು ಕೆಲಸ ಮಾಡಿದ್ದಾನೆಂದು ಊರು ಜನರಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. ನಾವು ಊರು ಜನರ ಮಧ್ಯದಲ್ಲಿ ಜೀವಂತವಿದ್ದರೂ ಸತ್ತಂತೆ. ಅದಕ್ಕೋಸ್ಕರ ನಾನೇನ್ ಮಾಡ್ಬೇಕು? ರುದ್ರ, ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಆತ್ಮಹತ್ಯೆಗೆ ನನ್ನ ಮಗನೇ ಕಾರಣ ಅಂತ ಹೇಳಬಾರದು. ಇದು ಆತ್ಮಹತ್ಯೆ ಅಲ್ಲ, ಇದು ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಬೇಕು. ರುದ್ರ, ಈ ನಿನ್ನ ಮಗಳ ಪ್ರಾಣಕ್ಕಾಗಿ ನನ್ನ ಮನೆತನದ ಮಾನ ಹೋಗಬಾರದು ರುದ್ರ, ನನ್ನ ಮನೆತನ ಮಾನ ಹೋಗಬಾರದು. ಇದು ಒಂದು ಮಾತು ನಡೆಸಿಕೊಡುತ್ತ ನಿನಗೆ ನಾನು ಕೈ ಮುಗಿದು ಕೇಳುತ್ತೇನೆ. ಇಷ್ಟಕ್ಕೂ ನಿನಗೆ ಕರುಣೆ ಬರದೆ ಹೋದರೆ ನಿನ್ನ ಅತ್ರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದ್ರೆ ನೀವು ಹೇಳುವ ಮಾತು ಅತ್ರೆ ಕಣ್ಣೀರು ಬರದಂತೆ ಅದು ಎನ್ನಂತೆ ಆಯ್ತು. ಹೌದು ರುದ್ರ, ಹೌದು, ಇದು ಅನಿವಾರ್ಯ. ಏನು ಮಾಡುದು? ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನೇ ಒಡೆಯಬಾರದು ರುದ್ರ, ಪಣತಿಯನ್ನೇ ಒಡೆಯಬಾರದು. ಮಗ ಮಗ ತಪ್ಪಿಗಾಗಿ ಮನೆಯಿಂದ ಮಾನ ಮರ್ಯಾದೆ ಹಾಳಾಗುತ್ತಿಲ್ಲ. ನೀನು ಸಹ ಅದೇ ಮನೆಯಲ್ಲೇ ಬೆಳೆದಿದ್ದೀಯ. ಇದು ಒಂದು ಬಾರ ಕೈ ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇರೋದಿಲ್ಲ. ಮಗಳ ಅಭಿಮಾನ ನೀನು ಬಂದು ಮಾಡಿಕೊ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ನೀನು ವ್ಯವಸ್ಥೆ ಮಾಡು. ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುತ್ತೇನೆ. ನಿಮ್ಮ ಮನೆಯ ಅನ್ನ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೇನೆ. ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದ್ರೆ ರುದ್ರ, ನಾನು ಮಾನವಂತ ಮನೆತನದಲ್ಲಿ ಹುಟ್ಟಿದ ಮಗ. ಕಾದು ನೋಡು, ನಿನಗೆ ಗೊತ್ತಾಗುತ್ತದೆ.